ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೆಟ್ ದೋಸೆ, ಅದು ಕೂಡ ಉದ್ದಿನಬೇಳೆ, ಸೋಡಾ, ಇನೋ, ಈಸ್ಟ್ ಯಾವುದನ್ನು ಉಪಯೋಗಿಸದೆ ಸಾಫ್ಟ್ ಆದ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೇನೆ. ಅದಕ್ಕೆ ಇಲ್ಲಿ ನಾನು 4 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದಕ್ಕೀಗ ನೀರು ಹಾಕಿಬಿಟ್ಟು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕು. ನಾನೀಗ ಇಲ್ಲಿ ಮುಚ್ಚಳ ಮುಚ್ಚಿ ನೆನೆಸಿಡ್ತಿದ್ದೇನೆ. ಈಗ 5 ರಿಂದ 6 ಗಂಟೆ ಆಗಿದೆ. ಈಗ ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನೀಗ ಚೆನ್ನಾಗಿ ತೊಳೆಬೇಕು. ನಾನಿಲ್ಲಿ 3 ರಿಂದ 4 ಸಲ ತೊಳೆದು ತಂದಿದ್ದೇನೆ. ನೋಡಿ, ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ಇದಕ್ಕೆ ನಾನು 1.5 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ತಿದ್ದೇನೆ. ಮತ್ತು ಇದಕ್ಕೆ 1.5 ಕಪ್ಪಿನಷ್ಟು ಮಂಡಕ್ಕಿ ಅಥವಾ ಕಡಲೆಪುರಿ ಏನು ಹೇಳ್ತೇವೆ ಅದನ್ನು ಹಾಕಿಬಿಟ್ಟು ರುಬ್ಬಬೇಕು. ಈಗ ನೀರು ಎಷ್ಟು ಬೇಕೋ ರುಬ್ಬಲಿಕ್ಕೆ ಅಷ್ಟು ಅಗತ್ಯ ಇದ್ದಷ್ಟು ನೀರನ್ನು ಹಾಕಿಬಿಟ್ಟು ರುಬ್ಬಬೇಕು. ತುಂಬ ನೀರು ಮಾಡಬೇಡಿ. ನಾನಿಲ್ಲೀಗ ರುಬ್ಬಿ ತಂದಿದ್ದೇನೆ. ನೋಡಿ ಎಷ್ಟು ಹಿಟ್ಟಿನ ಹದ ಇದೆ ನೋಡಿ, ಇಷ್ಟು ಅದಕ್ಕೆ ರುಬ್ಬಿ ತರಬೇಕು. ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈಗ ಸಾಫ್ಟಾಗಿ ರುಬ್ಬಿ ತರಬೇಕು. ಈ ದೋಸೆ ತಿನ್ನಲು ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸಾಕ್ತಿದ್ದೇನೆ. ಈಗ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಓವರ್ನೈಟ್ ಉದುಗಲು ಬಿಡಬೇಕು ಹಿಟ್ಟನ್ನು. ಈಗ ಬೆಳಗ್ಗೆ ಹಿಟ್ಟು ಉದುಗಿದೆ. ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಿದ್ದೇನೆ. ಉಪ್ಪಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ದೋಸೆ ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ. ಈಗ ಇದಕ್ಕೆ ನೀರು ಚಿಮುಕಿಸಿ ದೋಸೆ ಹಿಟ್ಟನ್ನು ಹಾಕಬೇಕು. ನೋಡಿ, ಈಗ ನಿಧಾನವಾಗಿ ಸ್ಪ್ರೆಡ್ ಮಾಡಬೇಕು ದೋಸೆ ಹಿಟ್ಟನ್ನು. ಈಗ ಇದಕ್ಕೆ ತುಪ್ಪ ಹಾಕ್ತಿದ್ದೇನೆ. ಈಗ ತುಪ್ಪ ಸಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈಗ ನೋಡಿ, ಒಂದು ಸೈಡ್ ಈಗ ಬೆಂದಿದೆ. ಇದನ್ನು ಉಲ್ಟಾಕಬೇಕು. ನೋಡಿ, 2 ಸೈಡ್ ಬೇಯಿಸಬೇಕು. ಈ ರೀತಿಯಾಗಿ ತೆಂಗಿನಕಾಯಿ ದೋಸೆ